ನಿನ್ನೆ ತನಕ ಸರಿಯಾಗಿ ಇತ್ತಲ್ಲ, ಇದ್ದಕ್ಕಿದ್ದಾಗೆ ಹೇಗೆ ಬದಲಾಯಿತು? ಇದೆಂತದ್ದು ಏನಾಗಿದೆ ದಯವಿಟ್ಟು ಹೇಳಿ. ಇಷ್ಟ ದಿನ ಫೂಲ್ ತರ ಯೋಚನೆ ಮಾಡ್ತಿದೆ ಅಂತ ನನ್ಗೆ ಅರ್ಥ ಆಯ್ತು. ಈ ಪ್ರಪಂಚದಲ್ಲಿ ನಿಮ್ಗಿಂತ ಒಳ್ಳೆಯವ್ರು ಇದಾರೆ ಅಂತಾನೂ ನನ್ಗೆ ಗೊತ್ತಾಯ್ತು. ಖುಷಿಯಾಗಿರೋದಕ್ಕೆ ದಾರಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ನೆಮ್ಮದಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ಕೈ ಮುಗ್ದು ಕೇಳ್ಕೊಳ್ತೇನೆ, ಇನ್ ಮುಂದೆ ನನ್ನ ನೆಮ್ಮದಿನ ಹಾಳು ಮಾಡ್ಬೇಡಿ. ಕೇಳಿದ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ಬೇಡಿ. ನನ್ನ ಸಂತೋಷಕ್ಕೆ ಬದುಕಕ್ ಬಿಡಿ. ನಿಮ್ ನೆನಪು ಕೂಡ ನನಗೆ ಭಾರ ಅನ್ಸಕ್ ಶುರು ಆಗಿದೆ. I love you too. ಮೋರ್ಜಿಡೆ, ನಿಂಗೊಂದು ವಿಷಯ ಗೊತ್ತಾ? ಏನು? ಯಾರೋ ಒಬ್ರು ತುಂಬಾ ನಾಚಿಕೊಳ್ತಾ ಇದ್ದಾರಂತೆ. ಇದರಿಂದಾಗಿ ಮನೆ ಕಲರ್ ಎಲ್ಲ ಕೆಂಪಾಗ್ಬಿಟ್ಟಿದೆಯಂತೆ. ಗೊತ್ತಾ ನಿನ್ಗೆ? ಅಯ್ಯೋ, ಅಷ್ಟೇ ಅಲ್ವಂತೆ. ಗಂಡನ ಪ್ರೀತಿಲಿ ಬಿದ್ದವ್ರಿಗೆ ಏನು ಕಾಣಿಸೋದು ಇಲ್ವಂತೆ, ಏನು ಕೇಳಿಸೋದು ಇಲ್ವಂತೆ. ಅದು ಗೊತ್ತಿಲ್ವಾ? ಹೌದಾ? ಓಹೋ. ಶಾಂತಿ, ನೀನು ಸೇರ್ಕೊಂಡ್ಬಿಟ್ಯಾ? ಅಲ್ಲ ಕಣೆ, ನೀನು ಒಬ್ಬೊಬ್ಬಳೆ ನಗೋದು ನೋಡಿ ಇನ್ನೇನು ಮಾಡಬೇಕು ಹೇಳು? ಇಬ್ರು ತರ್ಲೆ ಕಡೆ. ಅಲ್ಲ, ಈಗಲೇ ನೀವಿಬ್ರು ಇಷ್ಟಿದ್ದೀರಾ, ಇನ್ ಸ್ಕೂಲ್ ಟೈಮಲ್ಲಿ ಟೀಚರ್ಸ್ಗೆ ಎಷ್ಟು ಕಾಟ ಕೊಟ್ಟಿದ್ದೀರೋ ಏನೋ. ಹಾಕೇಳು. ಆದ್ರೆ ಒಂದೇ ಒಂದು ಕರೆಕ್ಷನ್, ಈ ತರ್ಲೆ ಆಟದಲ್ಲಿ ನಾನಿರ್ಲಿಲ್ಲಮ್ಮ. ಇವಳೊಬ್ಬಳೆ ಆವಾಗ ಹೇಗಿದ್ಲೋ ಈಗಲೂ ಹಾಗೆ ಇದ್ದಾಳೆ, ಚೇಂಜೇ ಇಲ್ಲ. ಗೊತ್ತುಬಿಡ್ತೀನಿ ನೋಡಂಗೆ. ಆದರೂ ನನಗೊಂದು ವಿಷಯ ಹೇಳಿ, ನೀವಿಬ್ರು ಹೇಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಮತ್ತಿನ್ನೇನು, ಮದ್ವೆಗಿನ್ನ 4 ದಿನ ಇರೋದು. ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಆಗಬೇಕು. ಅದು ಅಲ್ಲದೆ ನಾಳೆನೇ ಎಂಗೇಜ್ಮೆಂಟು. ಅಯ್ಯೋ, ಆ ವಿಷಯನೇ ಮಾತಾಡ್ಬೇಕು ಅಂತ ಬಂದ್ವಿ. ಎಲ್ಲ ತಯಾರಿ ಆಗ್ಬೇಕಲ್ವಾ? ಆದ್ರೆ ಇಲ್ಲಿ ಯಾರೋ ಒಬ್ರು ತುಂಬಾ ಬ್ಲಶ್ ಆಗ್ತಿದ್ರಲ್ಲ, ನಮ್ಮ ಮಾತಿನ ದಾಟಿ ಬೇರೆ ಕಡೆ ಹೊರಟಾಯ್ತು. ಸೊ ಎಲ್ಲ ತಪ್ಪು ನಿಂದೇನೆ. ಇದನ್ನು ನನ್ನ ತಲೆ ಮೇಲೆ ಹಾಕ್ಬಿಟ್ರಾ? ಸರಿ ಸರಿ, ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಅಚ್ಚುಕಟ್ಟಾಗಿ ಆಗೋ ಥರ ನಾನು ನೋಡ್ಕೋತೀನಿ. ನಿಧಿ ಮದುವೆಲಿ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಆಗಬಾರ್ದು. ನನ್ನ ತಂಗಿ ಸಂತೋಷವಾಗಿರ್ಬೇಕು, ಹಾಗೆ ನೋಡ್ಕೋತೀನಿ ನಾನು. ಸರಿ ಸರಿ, ಎಲ್ಲ ನೀನು ಹೇಗೆ ಅಂದ್ಕೊಂತೀಯೋ ಹಾಗೆ ಆಗಲಿ, ಸರಿನಾ? ಏನೇನು ಆಗಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಹಾಂ, ಬಾ ಬೇಗ ಬಾ, ರೆಡಿ? ಬೇಗ ಬಾ, ಸುಮ್ಮನೆ ನಾಚ್ಕೊಳ್ತಾ ಇಲ್ಲೇ ನಿಂತಿರ್ಬೇಡ, ಸರಿನಾ? ಬಾರೆ ಬಾರೆ.